ಹಲೋ ನಮಸ್ಕಾರ. ಬ್ರಿಗೇಡ್ ನ್ಯೂಸ್ ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನ್ ಪೂಜಾ ಗುರಪ್ಪ. ಇವತ್ತು ನಮ್ ಜೊತೆ ಬಿಗ್ ಬಾಸ್ ಮನೆಯಿಂದ ದೊಡ್ಡ ಮನೆಯಿಂದ ಹೊರಗೆ ಬಂದಂತ 8ನೇ ವಾರದಲ್ಲಿ ಹೊರಗೆ ಬಂದಂತ ರಿಷಾ ಅವರು ಇವತ್ತು ನಮ್ ಜೊತೆ ಇದ್ದಾರೆ. ಬನ್ನಿ ಬಿಗ್ ಬಾಸ್ ಹೇಗಿತ್ತು, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ರಿಷಾ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಬೊಂಬಟ್ಟಾಗಿದ್ದೀನಿ. ಮೊದ್ಲೇದಾಗಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಕೇಳಲಿಲ್ಲ. ಗೊತ್ತಾಯ್ತು ಭಗೀರಥಗ ಮನೆಯಿಂದ ಬಂದಿರೋದಕ್ಕೆ ಕಂಗ್ರಾಚುಲೇಷನ್ಸ್ ಅನ್ನೋದಕ್ಕಿಂತ ಭಗೀರಥ ಕಂಗ್ರಾಚುಲೇಷನ್ಸ್ ಜಾಸ್ತಿ ಕೇಳ್ತೀನಿ. ಹೇಳಿ. ಓಕೆ, ಭಗೀರಥ 150 ಡೇಸ್ ಓಡಿದೆ. ನಿಮ್ಗೆ ಅಲ್ಲ 350 ಡೇಸ್ ಅಲ್ಲ 250 ಡೇಸ್ ನೆಕ್ಸ್ಟ್ ನಾನು ಹೇಳಿ 350 ಓಡುತ್ತೆ ಅಂತ. ಓ, ಹಿಂಗೆ ಬಿಫೋರ್ ಆಗ್ಬಿಟ್ಟಿದ್ದಾರೆ. ಭಗೀರಥ 250 ಡೇಸ್ ಓಡಿದೆ. ಅದ್ರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ. ಭಗೀರಥ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನಿಲ್ಲ, ಒಂದು ನನ್ನ ತಂದೆಯ ಆಪ್ತ ಸ್ನೇಹಿತರವರು. ಸೊ ನಾನು ರಂಗಭೂಮಿ ಕಲಾವಿದೆ ಆಗಿದ್ರಿಂದ ಕಲೆಗೆ ಯಾವತ್ತು ಬೇಡ ಅಂತ ಹೇಳಕ್ಕಾಗಲ್ಲ. ಯಾವತ್ತು ದೊಡ್ಡ ಸ್ಕ್ರೀನೇ ಮಾಡ್ತೀನಿ, ಸ್ಮಾಲ್ ಸ್ಕ್ರೀನೇ ಮಾಡ್ತೀನಿ, ದೊಡ್ಡ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಇಲ್ಲ. ಎಲ್ಲೋ ನನ್ನ ತಂದೆ ಫ್ರೆಂಡ್ ಆಗಿ ಬಂದು ಕೇಳ್ಕೊಂಡಾಗ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿ ಅಂತ, ನಾನು ಇಲ್ಲ ಅಂತ ಹೇಳಕ್ಕಾಗಿಲ್ಲ. ಮಾಡಿದೀನಿ. ಇಂಡಸ್ಟ್ರಿ ಅನ್ನೋದು ಹಾಗೆ ನೋಡಿ, ನಮಗೆ ಬೆಳೆಸಿಲ್ಲ ಅಂದ್ರೂ ಅವ್ರು ಬೆಳೀತಾ ಇದ್ದಾರೆ ಅಂತ ಅಂದಾಗ ಅವ್ರ ಆಗಿ ಬಿಡಿ. ಇನ್ನು 1 ವರ್ಷ ಹೋಗುತ್ತೆ ಸಿನಿಮಾ. ಅಲ್ಲ, ಎಲ್ರು ಹೇಳ್ತಾ ಇದ್ರು ನಮ್ಗೆ ಥಿಯೇಟರ್ ಸಿಗ್ತಾ ಇಲ್ಲ ಸಿನಿಮಾ ನೋಡೋಕೆ. ಅದ್ರ ಸಾಕಷ್ಟು ಹೇಳ್ಬೇಕಾದ್ರೆ ಅದ್ರ ಎಲ್ರದ್ದು ನೀವು ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ರಿಷಾ ಯಾವ ಸಿನಿಮಾ ಮಾಡಿದಾರೆ, ಯಾವ ಸಿನಿಮಾ ಮಾಡಿದಾರೆ ನಾವ್ ನೋಡಬೇಕಾದ್ರೆ ಫಸ್ಟ್ ಏನ್ ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ರೆ ನೆಕ್ಸ್ಟ್ ಟ್ರೋಲ್ ಪೇಜ್ ಅಲ್ಲೆಲ್ಲ ರಿಷಾದೆಲ್ಲ ಬಂದ್ಬಿಟ್ಟಿದೆ. ಹಾಗೆ ಅನ್ಕೊಂಡು ಭಗೀರಥದಲ್ಲಿ ರಿಷಾ, ನಾನ್ ಆಕ್ಚುಲಿ ಭಗೀರಥದ ಇಂಟರ್ವ್ಯೂ ನಾನ್ ಮಾಡಿದೀನಿ. ಅವ್ರದ್ದು ಗಣಪತಿ ಫೆಸ್ಟಿವಲ್ ಟೈಮಲ್ಲಿ ಬಂದಿದ್ದು ನಾನು ಮಾಡಿದೀನಿ. ಇಬ್ರು ಹೀರೋಯಿನ್ ಬಂದಿದ್ರು. ಇಲ್ಲಿ ಇವ್ರಿ ಅಲ್ಲಿ ಮಧ್ಯದಲ್ಲಿ ಬಂದಂತ ನೋಡ್ಬೇಕಾದ್ರೆ ನೀವು ಅಲ್ಲಿ ಗೆಸ್ಟ್ ಆಗಿ ಮಾಡಿದ್ರಿ. ಸೊ 250 ಡೇಸ್ ಅಂತ ಹೇಳ್ಬೇಕಾದ್ರೆ ಎಲ್ರು ಅದನ್ನ ಟ್ರೋಲ್ ಮಾಡುದು, ನಗ್ಗದು, ರೇಗ್ಸೋದೆಲ್ಲ ಮಾಡ್ತಾ ಇದಾರೆ. ಏನ್ ಹೇಳ್ತೀರಾ? ಸೊ ಗುಡ್ ಇಟ್ ಈಸ್. ಆಬ್ವಿಯಸ್ಲಿ ಒಂದು ಕಲಾವಿದೆ ಅಂದ್ಮೇಲೆ ಕೆಲವು ಪಾತ್ರಗಳು, ಇವಾಗ ನಾಳೆ ಕಾಮಿಡಿ ಮೂವಿ ಅಂತ ಬಂದಾಗ ನನ್ ಮೇಲೆ ನಾನು ಕಾಮಿಡಿ ತಗೋಬೇಕಾಗತ್ತೆ. ಸೊ ಅದಕ್ಕೆ ನನ್ಗೇನು ಬೇಜಾರಿಲ್ಲ. ಬಟ್ ಆದ್ರೆ ಆ ಮೂವಿ ಹೀರೋಯಿನ್ಗೆ ಆ ಕ್ರೆಡಿಟ್ ಸಿಗ್ಲಿ. ಸೊ ಪಾಪ 3 ಜನ ಹೀರೋಯಿನ್ಸ್ ಇದ್ದಾರೆ, 3 ಜನ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅದೆಲ್ಲೋ ಕ್ರೆಡಿಟ್ ನಾನು ಒಂದು ಚಿಕ್ಕ ಗೆಸ್ಟ್ ಅಪಿಯರೆನ್ಸ್ ಮಾಡಿದಕ್ಕೆ ಸಿಗ್ತಾ ಇದೆಯಲ್ಲ ಅನ್ನೋ ಬೇಜಾರು ನನಗೆ. ಯಾಕಂದ್ರೆ ಒಂದು ಸಾಂಗ್ ಮಾಡಿಕೊಟ್ಟೆ ಅವ್ರಿಗೆ, ಪಾಪ ಅದಕ್ಕೋಸ್ಕರ ನನಗೆ ಕೊಟ್ರ ಅಂತ ಇದೆ. ಪಾಪ ಅದ್ರಲ್ಲಿ ಹೀರೋಯಿನ್ಸ್ ಆಗಿ ಲಾಂಚ್ ಆದವ್ರು ಬೇರೆ. ಅಷ್ಟು ದಿನದ ಗೆಲುವು ಹೀರೋಯಿನ್ಸ್ಗೆ ಸಿಗ್ಲಿ. ನನ್ನ ಅಡಿಲು ಸೇವೆ ಇತ್ತು ಅಷ್ಟೇ ಆ ಸಿನಿಮಾಗೆ. ಸೂಪರ್. ಮೊದ್ಲಿಗೆ ನಾನು ಕಂಗ್ರಾಚುಲೇಷನ್ ಹೇಳಿದ ತಕ್ಷಣ ನಿಮ್ಗೆ ಯಾವ್ದಕ್ಕೆ ಅಂತ ಕೇಳಿದ ತಕ್ಷಣ ನಿಮ್ಗೆ ಭಗೀರಥ ಅಂತ ಹೇಳಿದ್ರೆ ಅದಕ್ಕೆ ಆಕ್ಚುಲಿ ನನಗೆ ಖುಷಿ ಆಯ್ತು. ಓಕೆ, ಬಿಗ್ ಬಾಸ್ ಮನೆಗೆ ಹೋಗಿದ್ರಿ. ದೊಡ್ಡ ಮನೆ, ಕರ್ನಾಟಕದಲ್ಲಿ ಎಲ್ರಿಗೂ ಆಸೆ ಇರುತ್ತೆ ನಾನು ಒಂದ್ಸಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ. ರೀಲ್ಸ್ ಅಲ್ಲಂತೂ ಜಾಸ್ತಿ ಜನ ನಾನ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ನಾನ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋ ರೀಲ್ಸ್ ಮಾಡೋರೆ ಜಾಸ್ತಿ ಜನ ಕಾಣಿಸ್ತಾ ಇದಾರೆ. ಅದ್ರಲ್ಲೂ ನಿಮ್ಗೊಂದು ಅವಕಾಶ ಸಿಗಿತ್ತು. ನಿಮ್ ಪ್ರಕಾರ ಬಿಗ್ ಬಾಸ್ ಅಂದ್ರೆ ಏನು? ಪರ್ಸನಾಲಿಟಿ ಶೋ. ಆಕ್ಚುಲಿ ರಿಯಲ್ ಆಗಿ ಹೆಸರು ಮಾಡೋದಾಗ್ಲಿ, ಹೆಸರು ಉಳಿಯೋದಾಗ್ಲಿ, ಯಾರು ತಾನಿರೋ ವ್ಯಕ್ತಿನ ಅಂತ ತನ್ನ ಲೈಫಲ್ಲಿ ಏನಿದೆ ಫ್ಯೂ ಥಿಂಗ್ಸ್ ಇರುತ್ತೆ. ಈ ಕೆಲವು ಟೈಮ್ ಮುಕ್ಕೋಡ ಹಾಕೊಂಡು ಬದುಕ್ತಾ ಇದ್ರೆ ಎಷ್ಟ್ ದಿನ ಅಂತ ಬದುಕ್ತೀರಾ? ಆ ಮುಕ್ಕೋಡ ಹಾಕೊಂಡು ಯಾವತ್ತಾದ್ರೂ ಕಳ್ಸೋಗುತ್ತೆ ಅನ್ನೋ ಭಯದಲ್ಲಿ ಬದುಕ್ತಾರೆ. ಈಗ ಬಿಗ್ ಬಾಸ್ ಶೋ ಅಂತಾನೆ ನೋಡ್ಬಿಟ್ರೆ ನಾನ್ ತುಂಬಾ ಸಿಂಪಲ್, ನಾನ್ ತುಂಬಾ ಸೈಲೆಂಟ್ ಅಂದಾಗ ನೀವು ಥ್ರೂ ಔಟ್ ಲೈಫ್ ಅದೇ ಕ್ಯಾರಿ ಮಾಡ್ಬೇಕು, ನೀವು ಅಲ್ದಿರೋ ವ್ಯಕ್ತಿಯಾಗೆ ಕ್ಯಾರಿ ಮಾಡ್ಬೇಕು. ಬಟ್ ಬಿಗ್ ಬಾಸ್ ಶೋ ಹಂಗಲ್ಲ. ಸೊ ಅಂಡ್ ಎಸ್ಪೆಷಲಿ ಅಲ್ಲಿರೋರ್ಗು ಕೂಡ ನಾನು ಹೇಳೋದು, ನೀವಾಗಿರಿ. ಅವಾಗ ಜನರಿಗೆ ನೀವೇನು ಅಂತ ಗೊತ್ತಾಗತ್ತೆ. ಇವಾಗ ರಿಷಾ ಹೇಗೆ, ರಿಷಾ ಇಷ್ಟೇ ಪೀಕ್ ಇದೆ ಅವಳಿಗೆ, ಇಷ್ಟೇ ಕೋಪ ಬರುತ್ತೆ, ಈ ತರ ಇದೆ ಅಂತ ಅಂದಾಗ ನಾನು ನಾಳೆ ಚೇಂಜ್ ಆದಾಗ ಜನರು ನನ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ. ರಿಷನ್ ಕೋಪ ಇದೆ ಅಂತ ಆಲ್ರೆಡಿ ಗೊತ್ತಾಗೋಗಿದೆ. ಅಲ್ಲೇನಾದ್ರು ನಾನು ಮುಕ್ಕೋಡ ಹಾಕೊಂಡು ಇನ್ನೊಂದಷ್ಟು ದಿನ ಸರ್ವೈವ್ಗೋಸ್ಕರ ಇಲ್ಲ ರಿಷಾ ತುಂಬಾ ಸಿಂಪಲ್ ಹುಡುಗಿ, ಸಾಫ್ಟ್ ಹುಡುಗಿ ಅಂತ ಅಂದಾಗ ಆಚೆ ಯಾವತ್ತಾದ್ರೂ ಕೋಪ ಮಾಡ್ಕೊಂಡಾಗ ಅದು ಕೆಟ್ಟದಾಗ ಕಾಣಿಸುತ್ತೆ. ಅದನ್ನ ಜನ ಎಕ್ಸೆಪ್ಟ್ ಮಾಡಲ್ಲ. ಸೊ ನನ್ನ ನೆಗೆಟಿವಿಟಿನ ಫಸ್ಟ್ ಆಲ್ರೆಡಿ ಎಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ. ಇನ್ ನನ್ನ ಪಾಸಿಟಿವಿಟಿನ ಇನ್ಯಾಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ರಿಷಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಎಲ್ಲಾರ್ದು ಬಾಕ್ಸ್ ಅಲ್ಲಿ ಇದ್ದ ಫೋಟೋಸ್ ಎಲ್ಲ ಹೊಡ್ದಾಕಿ ನಾನು ಅವ್ರ ಮುಖ ಕಳಿಸ್ತೀನಿ ಅಂತೆಲ್ಲ ಹೇಳಿ ಹೋಗಿದ್ರಿ. ಅಲ್ಲ, ಹೇಳೋಗಿದ್ದು ಓಕೆ. ಎಲ್ರು ಆತರ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಎಲ್ಲರನ್ನು ನೋಡಿರ್ತಾರೆ, ನಾರ್ಮಲ್ ಆಗಿ ಹೇಳೋಗೋದು ಓಕೆ. ಹೇಳೋದ್ಮೇಲೆ ಯಾಕೆ ಅಶ್ವಿನಿ ಅವ್ರ ಬಾಲನ ಇಟ್ಕೊಂಡ್ಬಿಟ್ರು ಅನ್ನೋದು ಅಲ್ಲೇ ರಾಂಗ್ ಆಗಿದ್ದು. ಎಲ್ಲೋ ಅಶ್ವಿನಿ ಅವರ ಬಾಲ ನಾನ್ ಹಿಡ್ದಿರ್ಲಿಲ್ಲ. ಅಶ್ವಿನಿ ಅವರು ಬಂದು ನನ್ನ ಜೊತೆ ಮಾತಾಡ್ತಾ ಇದ್ರು. ಇಲ್ಲಿ ಏನಾಗುತ್ತೆ, ಮಸಿ ಅಂತ ಟಾಸ್ಕ್ ಬಂದಾಗ ಇಡೀ ಮನೆ ನನ್ಗರ್ಧ ಬಳಿದ್ರೆ ಅರ್ಧ ಅಶ್ವಿನಿ ಅವ್ರಿಗೆ ಬಳುತ್ತೆ. ಸೊ ನಮಗ್ ದೃಷ್ಟಿಲಿ ನಾನೊಂದ್ ಸೋಫಾ ಕಾರ್ನರ್ ಅಲ್ಲಿ ಕೂತಿರ್ತೀನಿ, ಅವ್ರೊಂದ್ ಕಾರ್ನರ್ ಅಲ್ಲಿ ಕೂತಿರ್ತೀನಿ, ಇಡೀ ಮನೆ ಒಂದ್ ಕಡೆ ಆಗಿರುತ್ತೆ. ಸೊ ಅವರು ಮಾತಾಡೋ ಬರ್ದಲ್ಲಿ ಕರೀತಾರೆ. ಸೊ ಅವಾಗ ಮನೆ ಒಳಗೂ ಹೊರಗಡೆಗೂ ಅನ್ಸಿತ್ತು ಆ ಇನ್ಸಿಡೆಂಟ್ ಅಲ್ಲಿ ಇವ್ರಿಬ್ರು ಒಂದಾದ್ರ
ಅನ್ನೋ ಇನ್ಸಿಡೆಂಟ್ ಬರುತ್ತೆ. ಬಟ್ ನಾವ್ ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ, ಗೇಮ್ ಬಗ್ಗೆ ಮಾತಾಡಿಲ್ಲ. ಅವ್ರಿಗೆ ಮೇ ಬಿ ಇಬ್ರದ್ದು ಒಂದೇ ಪರ್ಸನಾಲಿಟೀಸ್ ಇದೆ. ಸೊ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಯು ಮೈ ರಿಪ್ಲಿಕಾ, ನನ್ ಜೂನಿಯರ್ ವರ್ಷನ್ ನೀನು, ನನ್ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ದಾಗ ನಾನು ಅಮ್ಮ ಇಲ್ಲ ಸೇರಿಸ್ಬೇಡಿ ನಾನ್ ಬದ್ಲಾಗ್ಬೇಕು ಅನ್ಕೊಂಡೆಲ್ಲ ನನ್ ಮೈಂಡ್ ಅಲ್ಲಿ ಓಡ್ತಾ ಇತ್ತು. ಸೊ ಅದ್ರ ಅವಶ್ಯಕತೆ ನನ್ಗಿಲ್ಲ. ನನಗೆ ಗಿಲ್ಲಿ ಬಾಲಾನು ಹಿಡಿಯೋ ಅವಶ್ಯಕತೆ ಇಲ್ಲ, ಅಶ್ವಿನಿ ಅವ್ರ ಬಾಲ ಇಲ್ಲ ಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ರಿಷಾಗೆ ಇದ್ಲು, ಹಂಗ್ ಹಿಡಿಬೇಕು ಅಂತ ಇದ್ದಿದ್ರೆ ನಾನು ಆಟ ಬೇರೆ ತರಾನೇ ಆಡ್ತಾ ಇದ್ದೆ. ಯಾವತ್ತೂ ನನಗೆ ಯಾರ ಪವರ್ ಕಾರ್ಡು ಬೇಕಾಗಿಲ್ಲ ಅಂತ ಅಂದೋಳು. ಅದಕ್ಕೆ ಗಿಲ್ಲಿಗೆ ಹೊರಗಡೆ ಎಷ್ಟೇ ಫ್ಯಾನ್ ಫಾಲೋಯಿಂಗ್ ಅಂತ ಇದ್ರೂ ಕೂಡ ನಾನು ಅದನ್ನ ಹಿಂದಾಕಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ನಾನು ಅಗೇನ್ಸ್ಟ್ ನಿಂತಿದ್ದು ಕೂಡ, ಸಪೋರ್ಟ್ ಮಾಡೋ ಟೈಮಲ್ಲಿ ಸಪೋರ್ಟ್ ಮಾಡಿದೀನಿ. ಅಶ್ವಿನಿ ಅವ್ರಿಗೂ ಕೂಡ ಜಸ್ಟ್ ಬಿಕಾಸ್ ಅವ್ರಿಗೆ ಹೊರಗಡೆ ನೆಗೆಟಿವ್ ಇತ್ತು ಅನ್ನೋ ಕಾರಣದಿಂದ ನಾನು ಕ್ಯಾತೆ ತಕ್ಕೊಂಡು ಹೋಗಿ ಜಗಳ ಆಡ್ಬೇಕು ಅಂತ ನನಗನ್ನಿಸ್ಲಿಲ್ಲ. ಆ 3 ವಾರ ಸೈಲೆಂಟ್ ಆಗಿದ್ರು. ಸುದೀಪ್ ಸರ್ ಬಾಯಲ್ಲೇ ಬರುತ್ತೆ, ರಿಷಾ ಎಂಟ್ರಿ ಆದ್ಮೇಲೆ ಅಶ್ವಿನಿ ಅವ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ. ಐ ಫೀಲ್ ಆ 3 ವಾರ ಸೈಲೆಂಟ್ ಮಾಡಿದ್ದೆ, ರಿಷಾ ಕಾಣಿಸ್ಕೊಂಡಿದ್ದಾಳೆ ಅದಕ್ಕೇನೆ ಅಂತ. ಅವಾಗೆಲ್ಲೂ ಬರಲ್ವಲ್ಲ ಬಾಲ ಅನ್ನೋ ವರ್ಡ್, ಅರ್ಥನೇ ಬರಲ್ಲ. ಅಲ್ಲ, ಈಗ ಅಶ್ವಿನಿ ಅವ್ರ ಬಾಲ ಹಿಡಿದಿರ್ಲಿ ಏನಾದ್ರು ಇಷ್ಟು ಬೇಗ ಹೊರಗ್ ಬಂದ್ರ ಅನ್ನೋದು ನಾನು ಎಲ್ಲಿ ಇಡ್ತಾ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಹೆಂಗ್ ಕಾಣಿಸ್ಕೊಂಡ್ರಿ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಕಾಣಿಸ್ಕೊಂಡಿದ್ದು, ಹೋಗ್ಬೇಕಾದ್ರೆ ಒಳಗ್ ಹೋಗ್ಬೇಕಾದ್ರೆ ಅಶ್ವಿನಿ ಅವ್ರ ಮುಖ. ದಟ್ ಇಸ್ ವಾಟ್ ಐ ವಿಲ್ ಗಿವ್ ಯು ಪೀಪಲ್ ಕ್ಲಾರಿಟಿ. ವೈ ಆರ್ ಯು ಪೀಪಲ್ ಥಿಂಕಿಂಗ್ ಅಶ್ವಿನಿ ಇಸ್ ಅ ವಿಲನ್? ಲೈಕ್ ಮನೆಯಲ್ಲಿ ಹೆಂಗಾಗೋಗಿದೆ ಅಂದ್ರೆ ಇನ್ನೂ ಸಾಕಷ್ಟು ಜನಗಳಿದ್ದಾರೆ. ನನ್ನ ಕಣ್ಣಿಗೆ ಅವರು ಎದುರುಗಡೆ ವಿಲನ್ ಕಾಣಿಸ್ಲಿಲ್ಲ. 4ನೇ ವಾರ ರಘು ಅವ್ರ ಜೊತೆ ಜಗಳ ಮಾಡಿದಾಗ ನಾನ್ ಕಳಪೆ ಕೊಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳಿದ್ದೀನಿ, ನೀವು ಫಸ್ಟ್ ಆಫ್ ಆಲ್ ಗೌರವ ಯಾವಾಗ ಸಿಕ್ತಿತ್ತು ಅಂದ್ರೆ ಅವ್ರೇನಾರು ಅನ್ಲಿ, ನೀವ್ ಯಾಕೆ ಹೋಗಲೋ ಬರಲು ಅಂದ್ರಿ ಅಂತ ಐ ಹ್ಯಾವ್ ಟೋಲ್ಡ್ ಹರ್ ಆನ್ ಫೇಸ್ ಅಂಡ್ ಶಿ ವಾಸ್ ರಿಸೀವಿಂಗ್ ಇಟ್. ಅಲ್ಲೇ ಜನರು ತಪ್ಪು ತಿಳ್ಕೊಂಡಿರೋದು. ಅಶ್ವಿನಿ ಅವ್ರು ಬಂದಾಗ್ಲೇ ಕೇಳ್ಬಿಡಿ, ಯಾಕೆ ರಿಷಾ ಅವ್ರಿಗೆ ನೀವು ಜಗಳ ಆಡಿಲ್ಲ ಅಂತ ಹೇಳಿದಾಗ ಅವ್ರಿಗೂ ಸೇಮ್ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅಥವಾ ನಾನ್ ಹೇಳದ್ನ ಅವರು ಅರ್ಥ ಮಾಡ್ಕೊಂತಿದ್ರು. ಬೇರೆಯವ್ರು ಹೇಳೋದನ್ನ ನೀನ್ ಯಾರು ನನ್ಗೆ ಹೇಳಕ್ಕೆ ಅಂತಿದ್ರು. ನಾನು ಎಷ್ಟು ಸತಿ ಹೇಳಿದೀನಿ ಅಶ್ವಿನಿ ಗೌಡ ಅಂತ ಬಿಡಿ, ಎಷ್ಟು ಸತಿ ನಾನು ಹೇಳಿದೀನಿ, ನೀವ್ ಹಿಂಗೆ ಇದ್ರೆ ಕಷ್ಟ, ಸ್ವಲ್ಪ ಬಗ್ಗಿ ಬಿದ್ದಾಗ ಕೂಡ ನಿಮ್ನ ಜನ ಎತ್ತುತ್ತಾರೆ ನೋಡಿ. ಇವೆಲ್ಲ ಮಾತು ಬೇರೆಯವ್ರ ಹತ್ರ ತಗೊಂಡಿಲ್ಲ, ನನ್ನ ಹತ್ರ ಅದನ್ನ ಸ್ವೀಟ್ ಆಗಿ ತಗೊಂಡ್ರು. ಸೊ ಅದಕ್ಕೋಸ್ಕರ ಜಗಳ ಆಡೋ ಪರಿಸ್ಥಿತಿ ಬರ್ಲಿಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನನ್ಗೆ ಅಗೇನ್ಸ್ಟ್ ಆಗಕ್ಕೆ, ಈಗ ನನಗೆ ಪ್ರೀತಿ ಕೊಟ್ಟೋರ್ಗೆ ಅಥವಾ ನಾನು ಯಾರೋ ಚೆನ್ನಾಗಿ ಮಾತಾಡ್ಸೋರ್ಗೆ ಅಗೇನ್ಸ್ಟ್ ಆಗೋ ಬುದ್ಧಿ ನನಗಿಲ್ಲ. ಸೊ ಅದು ಕನ್ಸಿಡರೇ ಮಾಡಲ್ಲ ನಾನು. ಫಸ್ಟ್ ಆಫ್ ಆಲ್ ಆಚೆ ಬಂದಿರೋದಕ್ಕೆ ದೇವರೊಬ್ಬನು ಗೊತ್ತು ನಾನು ಯಾಕೆ ಆಚೆ ಬಂದಿದ್ದೀನಿ ಅಂತ. ಆಚೆಗೆ ನಾನು ಆಚೆ ಬಂದಿದ್ರು ನ್ಯಾಯವಾಗಿ ಬಂದಿದ್ದೀನ ಅಂತ ಅವನೊಬ್ಬನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ನ ಮುಂದಿನ ದಿನಗಳಲ್ಲಿ ಅವನೇ ದಾರಿ ಮಾಡ್ಕೊಡ್ತಾನೆ. ಹಾನೆಸ್ಟ್ಲಿ ಸ್ಪೀಕಿಂಗ್, ನಾನು ಮೊಕ್ಕೊಡ್ದಂಗೆ ಮಾತಾಡ್ತಿದ್ನು ಅಥವಾ ಇದ್ದಿದ್ದಂಗೆ ಹೇಳ್ತಿದ್ದಾಗ, ಪರ್ಸನಲಿ ಈಗ ಇಲ್ಲಿ ಅಷ್ಟೇ ಕ್ಲೋಸ್ ಇದ್ದಾಗ ನಾನು ತಗೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನನಗೆ ಇಷ್ಟ ಆಗದೇ ಇರೋ ಪದ ಆಗ್ಲಿ ಅಥವಾ ಹೇಳಿದ್ರೆ ನಾನು ಎದುರುಗಡೆ ಯಾರೇ ನಿಂತಿದ್ರು ಕೂಡ ಅದನ್ನ ತಗೊಳ್ಳೋ ವ್ಯಕ್ತಿ ನಾನಲ್ಲ. ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಇನ್ ಮುಂದೆ ಆಗ್ಲಿ ನಾನ್ ತಪ್ಪಿದ್ರೆ ಒಪ್ಕೊಂತೀನಿ. ಅವ್ರ ಜೊತೆ ಒಡನಾಟ ಇತ್ತು ಅಂದ್ರೆ ಅವರು ನನ್ನ ಜೊತೆ ಮಾತಾಡ್ತಾ ಇದ್ರು, ನಾನ್ ಅವ್ರ ಜೊತೆ ಇರ್ಲಿಲ್ಲ. ಅಂಡ್ ಅದನ್ನ ನಾನು ಇವತ್ತು ಒಪ್ಪಲ್ಲ, ಯಾರ ಜನರು ಕೂಡ ಹೇಳಿದ್ರು ಒಪ್ಪಲ್ಲ. ಯಾಕಂದ್ರೆ ಅದು ಟ್ರೋಲಲ್ಲಿ ಎಲ್ಲೂ ಬರ್ಲೂ ಇಲ್ಲ. ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಬಂತು, ಆಮೇಲೆ ಅವ್ರು ಅಷ್ಟೊಂದು ನನಗ ಅವ್ರ ಬಾಲ ಬೇಕಿತ್ತು ಅಥವಾ ಅವ್ರ ನೆಸೆಸರಿ ನನಗಿತ್ತು ಅಂತ ಅನ್ಸಿದ್ರೆ ಗುಂಪು ಕಟ್ಟಕ್ ಶುರು ಮಾಡ್ಕೊಂತಾರೆ. ಆ ಗುಂಪಲ್ಲಿ ನಾನು ಇರ್ಬೋದಿತ್ತಲ್ಲ, ನಾನೇ ಸೈಲೆಂಟ್ ಆಗಿ. ಗಿಲ್ಲಿ ಮತ್ತೆ ಚಂದ್ರ ಅಲ್ಲ, ಒಬ್ಬ ಬಿಗ್ ಬಾಸ್ ಮನೆಗೆ ಒಳಗೆ ಹೋಗ್ಬೇಕಾದ್ರೆ ಏನಾದ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ರ? ಬಿಕಾಸ್ ಆಫ್ ಹೋದ ತಕ್ಷಣ ಗಿಲ್ಲಿ ಮತ್ತೆ ಚಂದ್ರಪ್ರಭು ಅವ್ರು ನಿಮ್ ಜೊತೆ ಪೀಪಲ್ ಆರ್ ಗೋಯಿಂಗ್ ರಾಂಗ್. ನನಗೆ ಯಾಕೆ ರಿಗ್ರೆಟ್ ಆಗ್ತಿಲ್ಲ 1% ಅಂತ ಅಂದ್ರೆ ಆ ಸಿಚುವೇಶನ್ ತಕ್ಕಂಗೆ ನಾನು ಜೀವಿಸಿದೀನಿ ಅಲ್ಲೇ. ನಿಮಗೆ ಪ್ಲಾನಿಂಗು ಅನ್ನಿಸ್ತಾ ಇದೆ, ಈಗ ಇವ್ರ ಜೊತೆ ಅಶ್ವಿನಿ ಅವ್ರ ಕಾರ್ಡ್ ಯೂಸ್ ಮಾಡಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಅಲ್ಲಿ ಕಾಲಿಟ್ಟಷ್ಟೇ ಆ ವ್ಯಕ್ತಿ ನನ್ನ ಜೊತೆ ಹೇಗೆ ಪ್ರತಿಕ್ರಿಯೆ ಮಾಡಿದ್ರು ಹಾಗೆ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಇವಾಗ ನೀವು ನನ್ನ ಜೊತೆ ನಗ್ನಗ್ತಾ ಪ್ರತಿಕ್ರಿಯೆ ಮಾಡಿದ್ರೆ ನಾನು ನಿಮ್ ಜೊತೆ ನಗ್ನಗ್ತಾನೆ ಪ್ರತಿಕ್ರಿಯೆ ಮಾಡೋದು. ನೀವು ನನ್ನ ಕೆಣಕಿದ್ರೆ ನಾನು ನಿಮ್ ಜೊತೆ ಕೆಣಕ್ತೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಯಾವ ಆಕ್ಷನ್ಗೆ ರಿಯಾಕ್ಷನ್ ಆಗಿ ಕೊಟ್ಟಿದ್ದೀನಿ. ಗಿಲ್ಲಿ ನನ್ನ ಕೈ ಹಿಡಿದು ಮೂವ್ ಮಾಡ್ದ ಅದನ್ನ. ಸೊ ಬಟ್ ಆಮೇಲೂ ನಾನು ಯಾಕೆ ಹಾರ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಐ ಹ್ಯಾಡ್ ಮೈ ಓನ್ ರೀಸನ್ಸ್ ಟು ಗಿವ್. ಯಾಕಂದ್ರೆ ನನ್ಗೆಲ್ಲೋ ಬಂದು ಯಾರೋ ಹೇಳ್ತಾರೆ ಆ ಮೂಮೆಂಟ್ ಅಲ್ಲಿ ಕಾವ್ಯನ್ ಗುಡ್ಸಕ್ಕೋಸ್ಕರ ನಿನ್ ಜೊತೆ ಚೆನ್ನಾಗಿದ್ದ ಅಂತ ಹೇಳಿದಾಗ ನನಗೆ ಬೇಡ, ನನಗೆ ಬ್ಯಾಕಪ್ ಆಗಿಲ್ಲಿಗೆ ಬೇಡ.
ನೆಸೆಸರಿನೇ ಇಲ್ಲ. ಬಟ್ ಹೆಂಗ್ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಹೆಂಗಾದ್ರೂ ಕಾಣಿಸ್ಲಿ, ಇವ್ರು ಹೆಂಗಾದ್ರೂ ತೋರಿಸ್ರಿ, ನನಗೆ 0% ರಿಗ್ರೆಟ್ ಅದ್ರಲ್ಲಿ. ಯಾಕಂದ್ರೆ ನಾನ್ ಏನಿದ್ದೆ ಅಂತ ನನಗ್ ಗೊತ್ತು. ಅದಕ್ಕೆ ಹೊರಗಡೆ ಬರ್ಬೇಕಾದ್ರೂ ನಾನು ಒಬ್ರಿಗೂ ಬಾಯಿ ಹೇಳ್ತೆ ಬಂದಿದ್ದಂದ್ರೆ ಒಬ್ರಿಗೂ ನಾನು ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ಇಷ್ಟ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋ ಕಾರಣದಲ್ಲೇ ನಾನು ಬಾಯಿ ಹೇಳಿ ಬಂದಿಲ್ಲ. ಸೊ ನಾನಲ್ಲಿ ಒಂದೇ ಮಿಸ್ಟೇಕ್ ಇಂದ ನಾನು ಹೊರಗಡೆ ಬಂದೆ ಅಂತ ಅಂದ್ರೆ ಮೇ ಬಿ ಕ್ಯಾಮ್ರಾಗಳಿತ್ತು ಅಂತದ್ದು, ಅಥವಾ ಹೊರಗಡೆಯಿಂದ ಇಂಪ್ರೆಸ್ ಮಾಡಿದ್ರೆ ಮೇ ಬಿ ಆಟದಲ್ಲಿ ಮುಂದೆ ಹೋಗ್ತಿದ್ನೇನೋ. ನೀವ್ ಹೇಳ್ದಂಗೆ ಬೇಜಾರಿರೋ ಜನಕ್ಕೆ ಒಂದೇ, ರಿಷಾ ಎಲ್ಲಾರ್ ಜೊತೆ ಜಗಳ ಆಡಿದ್ಲು, ಅಶ್ವಿನಿ ಅವ್ರ ಜೊತೆ ಒಂದ್ ಜಗಳ ಆಡ್ಲಿಲ್ಲ. ನನಗೆ ಇದು ಗೊತ್ತು ಚೆನ್ನಾಗಿ, ಎಲ್ಲಾರ್ಗು ಬೇಜಾರಿರೋದು. ಅಶ್ವಿನಿ ಅವ್ರ ಜೊತೆ ಜಗಳ ಆಡಿದ್ರೆ ಹೀರೋ ಆಗ್ಬಿಡ್ತಿದ್ಲು. ಅದು ನನಗ್ ಬೇಕಾಗಿಲ್ಲ, ಯಾಕಂದ್ರೆ ಆ ಜಗಳ ಆಗೋ ಇನ್ಸಿಡೆಂಟ್ ಬರ್ಲಿಲ್ಲ. ಹಾಗೆ ಕ್ಯಾತೆ ತಕ್ಕೊಂಡು ಜಗಳ ಆಡ್ಬೇಕು ಅನ್ನೋದು ನನಗೆ ಮನ್ಸಿಗೆ ಒಪ್ಲಿಲ್ಲ. ನಾನ್ ಯಾವ ತರ ವ್ಯಕ್ತಿ ಅಂದ್ರೆ ಹಾನೆಸ್ಟ್ ಆಗಿ ಹೇಳ್ತೀನಿ, ನಾನು ಏನೇ ಮಿಸ್ಟೇಕ್ ಮಾಡಿದ್ರು ರಿಗ್ರೆಟ್ಸ್ ಇರಬಾರ್ದು ನನಗೆ ಅಪ್ಪಿ ಒಳಗಡೆ ಹೈಲೈಟ್ಗೋಸ್ಕರ ನಾನು ಏನಾರು ಅಶ್ವಿನಿ ಅವ್ರ ಜೊತೆ ಜಗಳ ಆಗಿ ಹೊರಗಡೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಬೇಕಿತ್ತಾ ಅದು ಅಂತ ಹೇಳಿ. ಆ ಸಿಚುವೇಶನ್ ಬಂದಿದ್ರೆ ಖಂಡಿತವಾಗ್ಲೂ ನಾನು ಮಾತಾಡ್ತಾ ಇದ್ದೆ. ಯಾಕಂದ್ರೆ ಮಾಡುವವ್ರನ್ನೇ ಬಿಡ್ಲಿಲ್ಲ ನಾನು. ಮನೇಲಿ ಸೈಲೆಂಟು, ಯಾರ ಜೊತೆ ಮಾತಾಡಲ್ಲ ಅಂತ ಅಂದೋರ್ದೆ ಅವ್ರನ್ನೇ ಕೆಣಕ್ಸಿದೀನಿ ಅಂತ ಅಂದಾಗ, ಅವ್ರ ರೂಪನೇ ಆಚೆ ಬಂತು ಅಂದಾಗ ಅಶ್ವಿನಿ ಇಸ್ 0 ಫಾರ್ ಮಿ. ಓಕೆ, ಜಾನ್ವಿ ಅವ್ರು ಇನ್ನೊಂದು ವಿಚಾರ ಹೇಳ್ತಾರೆ, ಚಂದ್ರಪ್ರಭಾ ಮತ್ತೆ ಗಿಲ್ಲಿ ಜೊತೆ ಇದ್ದಿದ್ದು ನಮಗೆ ನೋಡಕ್ ಒಂಥರ ಮುಜುಗರ ಫೀಲ್ ಆಯ್ತು ಅಂತ. ನಿಜವಾಗ್ಲೂ ಅಲ್ಲಿ ನಡೆದಿದ್ದೇನು? ಇವಾಗ ಒಂದು ಕಲಾವಿದೆಯಾಗಿ ನಾನು ಎಂಟ್ರಿ ಕೊಟ್ಟಾಗ ಆಬ್ವಿಯಸ್ಲಿ ನಾಳೆ ಬಿಗ್ ಬಾಸ್ ಮನೇಲಿ ನಿಮ್ಗೆ ಮುಜುಗರ ಆಗ್ಬೋದೇನೋ. ಅದೇ ನಾನು ಸಿನಿಮಾ ಮಾಡಿದಾಗ ಓಕೆ ಇತ್ತ ನಿಮ್ಗೆ? ನಾಳೆ ಚಂದ್ರಪ್ರಭಾ ಅವ್ರ ಜೊತೆ ಒಂದ್ ಸಿನಿಮಾ ಬರುತ್ತೆ, ನನಗೆ ಯಾವ್ದೋ ಒಂದು ಹೀರೋಯಿನ್ ಮಾಡಿರ್ತೀನಿ, ಅವ್ರು ಕಾಮಿಡಿ ಮಾಡ್ತಾರೆ, ಯಾವ್ದೋ ಒಂದ್ ರೋಲ್ ಬರುತ್ತೆ, ಆಗ ಜನ ಒಪ್ಕೊಳ್ಳೋರು. ಎಂಟರ್ಟೈನ್ಮೆಂಟ್ ಶೋ ಅದು. ನಾನು ಅದಕ್ಕೆ ಸೆನ್ಸ್ ಇದೆ ನನಗೆ, ಯಾರ ಜೊತೆ ಹೆಂಗಿರ್ಬೇಕು ಅಂತ. ಅಲ್ಲಿರೋ ಹುಡುಗರ ಜೊತೆ ನಾನು ಹಂಗ ಆಡಿಲ್ಲ ಮುಜುಗರ ಬರಕ್ಕೆ, ಅಂಡ್ ಅದ್ರ ಅವಶ್ಯಕತೆನೂ ನನಗಿರ್ಲಿಲ್ಲ. ಸೊ ನಾನು ಚಂದ್ರಪ್ರಭಾ ಅವ್ರ ಜೊತೆ ಇಂಟೆನ್ಷನಲಿ ಕಂಟೆಂಟ್ಗೋಸ್ಕರ ಮಾಡಿದೇನಿಕ್ ಅಂತ ಅಂದ್ರೆ, ಅವ್ರು ಆಲ್ರೆಡಿ ಗಿಲಿ ಅಂತ ಆಮೇಲೆ ಕಾಮಿಡಿ ಶೋಗಳನ್ನ ಮಾಡಿದವರು, ಅವ್ರ ಜೊತೆ ಕಾಣಿಸ್ಕೊಂಡಾಗ ಏನು ಆಗಲ್ಲ. ಅದೇ ಇವ್ರಿಗೆಲ್ಲ ಅನ್ನಿಸ್ತು, ಇವ್ರು ಅವ್ರನ್ನ ಎತ್ಕೊಂಡು ತಿರುಗಿಸಾಡಿ ಏನೇನೋ ರೇಖಿಸ್ಬೇಕಾದ್ರೆ ಇಲ್ಲ. ನಾನ್ ಹೇಳೋದಿಷ್ಟೇ, ನೀವ್ ಆ ದೃಷ್ಟಿಲಿ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಥಿಂಕಿಂಗ್ ಲೆವೆಲ್ ಎಷ್ಟಿದೆ, ನೀವ್ ಯಾವ ತರ ಯೋಚನೆ ಮಾಡಿದ್ದೀರಾ ಅಂತ ನಿಮಗ್ ಬಿಟ್ಬಿಡ್ತೀನಿ. ಅದಕ್ಕೆ ಹೇಳಿದ್ ನಾನು, ಹೊರಗಡೆ ಆಗ್ಲಿ ಒಳಗಡೆ ಆಗ್ಲಿ ಮಾತಾಡ್ದಿರೋ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ನಾನು ಅಂದ್ರೆ ದಟ್ ಇಸ್ ಜಾನ್ವಿ ಅಂತ. ಓಕೆ, ಈಗ ಅಶ್ವಿನಿ ಅವ್ರ ಬಾಲ ನಾನು ಹಿಡಿಲಿಲ್ಲ ಅಂತ ಹೇಳ್ತೀರಾ? ಹೌದು. ಯಾಕೆ ನೀವು ಅವ್ರ ಜೊತೆನೆ ಕ್ಲೋಸ್ ಆಗಿದ್ದು ಅಂತ? 2 ಟೀಮ್ ತರ ಕಾಣಿಸ್ತಾ ಇತ್ತು ಹೊರಗೆ ನಾವು ನೋಡ್ಬೇಕಾದ್ರೆ. ಈಗ ನಿಮ್ಗೆ ಒಂದ್ ಇನ್ಸಿಡೆಂಟ್ ನಾನು ಹೇಳ್ತೀನಿ. ಸ್ಟಾರ್ಟಿಂಗು ಫಸ್ಟ್ ವೀಕು ಗಿಲ್ಲಿ ಜೊತೆ, ಹಂಗಾರೆ ನಾನು ಗಿಲ್ಲಿ ಬಾಲ ಆಡಿದೆ ಅಂತ ಯಾಕಂತ ಇಲ್ಲ ನೀವು? ಅಲ್ಲ, ಯಾಕಂತ ಹೇಳ್ತಾರೆ, ನೀವು ಫೈನಲ್ ತನಕ ಗಿಲ್ಲಿ ಜೊತೆ ಕ್ಲೋಸ್ ಆಗಿ ಇರ್ತಾ ಇದ್ರಿ. ಫೈನಲ್ ಅಲ್ಲಿ ನೀವು ತುಂಬಾ ಕ್ಲೋಸ್ ಆಗಿದ್ರೆ ಅಶ್ವಿನಿ ಜೊತೆನೆ ಇದ್ದಿದ್ದು. ನೀವು ಜೈಲಿಗೆ ಹೋದಾಗ ಆಗಿರ್ಬೋದು, ಅಶ್ವಿನಿ ಅವ್ರ ಜೈಲಿಗೆ ಹೋದಾಗ ಆಗಿರ್ಬೋದು, ಜಾಸ್ತಿ ನೀವು ಡಿಸ್ಕಷನ್ ಮಾಡ್ತಾ ಇದ್ದಿದ್ರೆ ಅಲ್ಲಿ. ಹಂಗೋಸ್ಕರ ನೀವು ತುಂಬಾ ಕ್ಲೋಸ್ ಆಗಿ. ಅಶ್ವಿನಿ ಅವ್ರದ್ದು ಪ್ರಾಬ್ಲಮ್ ಏನಂದ್ರೆ, ಜೈಲಿಗೆ ನಾನು ಹೋದ್ರೆ ಅಲ್ಲ, ಯಾರೇ ಜೈಲಿಗೆ ಹೋದ್ರು ಅವ್ರು ಕುತ್ಕೋತಾರ ಅಲ್ಲಿ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಓಪನ್, ನಾನು ಅಲ್ಲಿ ಹೋಗ್ಲೇಬೇಕು, ನಾನು ಅವ್ರಿಗೆ ಸಾಂತ್ವನ ಕೊಡ್ಲೇಬೇಕು, ನಾನು ಅವ್ರಿಗೆ ಬೇಜಾರ್ ಸಮಾಧಾನ ಮಾಡ್ಲೇಬೇಕು ಅಂತ ಅಂದವ್ರನ್ನ ಬರ್ಬೇಡಿ ಅಂತ ತಡೆಯಕ್ಕಾಗತ್ತ ನಾನು? ಹಂಗೆ ನನ್ ಪರಿಸ್ಥಿತಿ ಅಷ್ಟೇ ಆಗಿದ್ದು. ಇಲ್ಲಿ ಹೊರಗಡೆ ಕಾಣ್ಸಕ್ ಏನಂದ್ರೆ, ರಿಷಾ ಬನ್ನಿ ಮಾತಾಡೋಣ ಅಂತ ಅಂದಾಗ, ನಿಮ್ದು ಹೊರಗಡೆ ನೆಗೆಟಿವ್ ನಡೀತಾ ಇದೆ, ನಾನು ಮಾತಾಡಲ್ಲ, ಹೋಗ್ತಾ ಇರಿ ಅಂತ ಹೇಳಿಬೇಕಾಗಿತ್ತಾ? ಹೇಳಿದ್ರೆ ಸರಿ ಆಗ್ತಿತ್ತಾ? ಚೆನ್ನಾಗಿರಲ್ಲ ಅಲ್ವಾ? ಅವ್ರು ಪ್ರೀತಿಯಿಂದ ಕರೆದಾಗ ಬನ್ನಿ ಸ್ವಲ್ಪ ಹೊತ್ತು ಮಾತಾಡೋಣ ಅಂದಾಗ ಅವ್ರಿಗೆಲ್ಲೋ ಜಾನ್ವಿ ಅವ್ರು ದೂರ ಆಗಿದ್ರು. ಸೊ ಆ ಟೈಮಲ್ಲಿ ತುಂಬಾ ಒಂಟಿತನ ಕಾಡ್ತಾ ಇತ್ತು ಅವ್ರಿಗೆ. ಸೊ ಆಗಿದ್ದಾಗ ನಾನು ಹೋಗಿ ಮಾತಾಡಿದ್ದು ನಿಜ. ಅದು ಸಾಂತ್ವನ ಕೊಟ್ಟಿದ್ದೀನಿ ಅವ್ರಿಗೆ ನಾನು ಮಾತಾಡಿ. ಅಂದ್ರೆ ಒಂದು ಕಂಟೆಸ್ಟೆಂಟ್ ಆಗಿ, ನಾಟ್ ಓನ್ಲಿ ಅಶ್ವಿನಿ, ಯಾರೇ ಆ ಜಾಗದಲ್ಲಿ ಇದ್ದು ನನ್ನ ಕರೆದಿದ್ದು. ಆಕ್ಚುಲಿ ನಾನು ಖುಷಿ ಪಡ್ತೀನಿ, ಬನ್ನಿ ಕುತ್ಕೊಂಡ್ ಮಾತಾಡಿ ಅಂತ ಇಡೀ ಮನೇಲಿ ಕರೆದಿದ್ದು ಅಶ್ವಿನಿ ಅವ್ರು ಮಾತ್ರ. ನನ್ನ ಕರೆಕ್ಟ್ ತಾನೆ? ಬನ್ನಿ ಕುತ್ಕೊಂಡ್ ಮಾತಾಡಿ ಅಂತ ಕರ್ದವ್ರೆ ಅವರು. ಅವ್ರ ಜೊತೆ ಚೆನ್ನಾಗಿರ್ದೆ ನಾನು ಏನ್ ಮಾಡ್ಲಿ ಹೇಳಿ? ಓಕೆ, ಸೂರಜ್ ಬಂದ ತಕ್ಷಣ ಎಂಟ್ರಿ ಅಲ್ಲೇ ನಿಮ್ಗೆ ರೋಸ್ ಕೊಡ್ತಾರೆ. ಯಾಕೆ ನಿಮ್ಮಿಬ್ರು ಬಾಂಡ್ ಕನೆಕ್ಟ್ ಆಗ್ಲಿಲ್ಲ? ಥ್ಯಾಂಕ್ ಗಾಡ್ ಕನೆಕ್ಟ್ ಆಗದೆ ಇರೋದೇ ಒಳ್ಳೆದಾಗಿತ್ತು. ಅಪ್ಪಿ ಕನೆಕ್ಟ್ ಆಗ್ಬಿಟ್ಟಿದ್ರೆ ನನ್ನ ಕತೆ. ಮೈಸೂರವ್ರಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದ. ಬೇಡಪ್ಪ ಬೇಡ, ನನ್ನ ಮುಗಿಸ್ಬಿಡ್ತೀನಿ, ಅದೋ ಗಟ್ಟಿ ಮಾಡ್ತಾ ಇದ್ದ. ನನ್ನ ಟೈಟಲ್ ಕೊಡ್ತೀನಿ ಅವನಿಗೆ, ಕಳ್ಳನ್ನಂಬುದ್ರು ಮಳ್ಳನ್ನಂಬಾರ್ದು ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಫ್ರೆಂಡ್ಶಿಪ್ ರೋಸ್ ನ ಕೊಡ್ತಾನೆ, ಅದನ್ನ ತಗೊಂಡೋಗಿ ನಾನು ಡೈರೆಕ್ಟ್ ಸುದಿ ಕೊಡ್ತೀನಿ, ಎಂಜಾಯ್ ಸುದಿ ಅಂತ ಹೇಳ್ಬಿಟ್ಟು ಅವ್ನ್ ಬಂದ್ಬಿಟ್ಟು ಅವ್ನಿಗೆ ಯಾರೋ ಹೇಳ್ಬಿಡ್ತಾರೆ, ಫ್ರೆಂಡ್ಶಿಪ್ ರೋಸು ಯಾರಿಗೂ ಕೊಟ್ಬಿಟ್ಲು. ಅವ್ನ್ ಬಂದ್ ಕೇಳ್ತಾನೆ, ನೀನ್ ನಿಜ ಕೊಟ್ಬಿಟ್ಟ? ಆ ರೋಸ್ ಎಲ್ಲಿತ್ತು ಅಂತಾನೆ ನನ್ ಕಣ್ಣು ಕಾಣಿಸ್ಕೊಂಡ್ಲಿಲ್ಲ. ಚಂದ್ರಪ್ರಭಾ ಎತ್ಕೊಂಡೋದ್ರ, ಸುದಿಯವ್ರ ಎತ್ಕೊಂಡೋದ್ರ ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ಐ ಫೀಲ್
ಆ ವ್ಯಕ್ತಿ ಕ್ಯಾತೆ ತಕೊಂಡು ನನ್ನ ಹತ್ರ ಜಗಳ ಆಡ್ಬೇಕು ಅಂತ ಬರ್ಬೇಕಾದ್ರೆ ನಾನು ಲೈಮ್ ಲೈಟ್ ಕೊಡ್ಬಾರ್ದು ಅಂತಾನೆ ನನ್ಗಿತ್ತು. ಯಾಕಂದ್ರೆ ಅನ್ಇಂಟೆನ್ಷನಲಿ ಜಗಳ ಆಡ್ತಾ ಇದ್ದ. ಇಮ್ಯಾಜಿನ್ ಮಾಡಿ, ನೀವ್ ಇವಾಗ ಇಷ್ಟು ಚೆನ್ನಾಗಿದ್ದೀರಾ, ನನ್ನ ಜೊತೆ ಮಾತಾಡ್ತಿದ್ದೀರಾ, ಏನೋ ಒಂದ್ ಸ್ಟೇಜ್ ಬಂತು ಕಳಪೆ ಅಂತ ಕೊಡ್ಬೇಕಾದ್ರೆ ಶಿವರಾಜ್ ಹಂಗೆ ಹಿಂಗೆ ನನ್ನ ಪ್ರೊಸೆಸಿಂಗ್ ಹೆಂಗಿತ್ತು ಅಂದ್ರೆ, ಯಾರ್ ಗುರು ನಿಜ ಹಿಂಗ್ ಆಡ್ತಾ ಇದ್ದಾನೆ ನನ್ನ ತಲೆಯಲ್ಲಿ. ಮೇಬಿ ಅಲ್ಲಿ ಗಿಲ್ಲಿ ಪ್ರವೋಕ್ ಮಾಡಿದ್ದ ಅನ್ನೋದು. ಇಲ್ಲ, ಅವ್ನು ಹೇಳಿದ್ನಲ್ಲ ಪಾಪ, ಆಮೇಲೆ ಏನೋ ಹೇಳಿದಾನಂತೆ, ನೋಡ್ದಾ ನೀನ್ ಹೇಳಿದ್ದಕ್ಕೆ ನನ್ಗೆ ಸರಿಯಾಗಿ ಉಗಿದ್ಲು ಅಂತ, ನಾನು ಉಗಿತೀನಿ ಅಂತ ನಿನ್ಗೆ ಗೊತ್ತಾದ್ಮೇಲೆ ಯಾಕೆ ಬಂದೆ ಅಂತ ಹೇಳಿ. ಸೊ ಅವನಂತೂ ಚೆನ್ನಾಗ್ ರಚ, ಅವ್ನಿಗೆ ಉಸಿರು ಹೊಡಿ ಅಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ, ಮಳ್ಳ ಅಂತ ಹೇಳಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿ ಬಂದ ಜಗಳ ಆಡಕ್ಕೆ, ಇವನ್ ಬೆಳಗ್ಗೆ ನನ್ ಜಸ್ಟಿಫೈ ಮಾಡು ಈ ತರ ಮಳ್ಳನ್ ತರ ಆಡ್ತಿಯಲ್ಲ, ಅದಕ್ಕೆ ನಿನ್ನ ಮಳ್ಳ ಅಂತಾನೆ ಅಂದಿತ್ತು. ಅಲ್ಲ, ಎಲ್ರು ಮೈಸೂರವರೇ ಇದ್ರು ಅಂತ ಓಕೆ ಬಾರೆ ಅಂತ ಮಾತಾಡ್ತಾ ಇದ್ರಲ್ಲ, ಕೆಲವ್ರದ್ದು ತುಂಬಾ ಇಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಇದ್ವಿ, ಗೌರವ ಕೊಡ್ಬೇಕಾಗಿದ್ದ ಜಾಗದಲ್ಲಿ ನಾವ್ ಕೊಟ್ಟಿದೀವಿ. ಈವನ್ ಬಿಲೀವ್ ಆರ್ ನಾಟ್, ನಾವ್ ಸುದೀನ ರೆಸ್ಪೆಕ್ಟ್ ಕೊಡ್ಲಿಲ್ಲ. ಸುದಿ ಸೊ ಮರೆತು ಬಿಟ್ಟಿವಿ ಆಯ್ತಾ ಬಿಗ್ ಬಾಸ್ ಮನೆ ಅನ್ನೋದ್ನ. ಇಟ್ ವಾಸ್ ಅ ಫನ್ ಪ್ಲೇಸ್. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಓಕೆ, ಸುದ್ದಿ ಮತ್ತೆ ನಿಮ್ದೊಂದು ವಿಡಿಯೋ ಇದೆ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದೇ ಅವ್ರು ಅನ್ಕೊಂತಾರಲ್ಲ ಯಾವ ವಿಡಿಯೋ ಇರ್ಬೋದು. ಗೊತ್ತು ಕೈ ಹಿಡ್ಕೊಂಡಿದ್ರು ಪಾಪ ಬರ್ದಲ್ಲಿ. ಸೊ ನೋಡಿ ಪಾಪ ಅಲ್ಲಿ ನೋಡಿ ನನ್ ಮುಖ ನೋಡಿ, ನನ್ ಗಾಬರಿ ಆಗ್ತಾ ಇದೀನಿ, ಟೆನ್ಷನ್ ಆಗ್ತಾ ಇದೀನಿ. ಆ ಮೂಮೆಂಟ್ ಏನಾಯ್ತು, ಇಟ್ ವಾಸ್ ನಾಮಿನೇಷನ್ ಟೈಮ್. ನಾನು ಆಲ್ರೆಡಿ ಡೈರೆಕ್ಟ್ ನಾಮಿನೇಷನ್, ಮನೇಲಿ ನಾಮಿನೇಟ್ ಆಗಿರೋರೆಲ್ಲ ಸೌಂಡ್ ಬಾಕ್ಸ್ ಗಳು. ಟೆನ್ಷನ್ ಸ್ಟಾರ್ಟ್. ಒಂದ್ ಸೌಂಡ್ ಬಾಕ್ಸ್ ಅಲ್ಲಪ್ಪ, ನನ್ ಸೌಂಡ್ ಬಾಕ್ಸ್ ಎಲ್ಲಾರು ಕುತ್ ಬಂದ್ಬಿಡುತ್ತಾ ಅನ್ನೋ ಭಯ ನನಗೆ. ಹೆಂಗಾರು ಮಾಡಲಿ ಲೂಸ್ ಆಗಿರೋರ್ನ ಎಳ್ಕೊಬಿಡೋಣ ಅನ್ನೋ ಸ್ಟ್ರಾಟಜಿ. ಎಲ್ಲಾರ್ಗು ನಾವು ನೋಡ್ತಾ ಇದ್ದು, ಎಲ್ಲಾರ್ಗು ಟೆನ್ಷನ್ ಇಡೀ ವಾರದಲ್ಲಿ. ನೀವು ಡೈರೆಕ್ಟ್ ನಾಮಿನೇಟ್ ಆದ್ರೆ ಯಾಕೆ ಇಷ್ಟು ಮಾತಾಡ್ತಾವಳೆ ನಾವು ಹಂಗೆ ಅನ್ಕೊಂತಾ ಇದ್ದೆ. ಈ ಅಮ್ಮ ನೀವೇನು ಸುಮ್ನೆ ಕುತ್ಕೊಳಕ್ ಆಗಲ್ಲ, ಡೈರೆಕ್ಟ್ ಅದಕ್ಕೆ ನೋಡಿ ಇವಾಗ ನನಗೆ ಅಮ್ಮ ಅಂದಿದ್ರಿ. ಅಶ್ವಿನಿ ಯಾರಾಗಿದ್ರೆ ನೀವ್ ಹಂಗ ಅಲ್ಲ, ಆಕ್ಚುಲಿ ನಾವ್ ಯಾಕೆ ಈ ವರ್ಡ್ ಯೂಸ್ ಮಾಡ್ತಾ ಇಲ್ಲ, ಬಿಗ್ ಬಾಸ್ ನೋಡಿ ನಾವು ಮಾತಾಡೋಕ್ ಶುರು. ಅಶ್ವಿನಿ ಅವರಾಗಿದ್ರೆ ಹಿಂಗ್ ಅನ್ಬಾರ್ದು, ಹಿಂಗ್ ಮಾಡ್ಬಾರ್ದು, ಇದು ತಪ್ಪು. ಎಷ್ಟ್ ಎಂಜಾಯ್ ಮಾಡಿದೀವಿ ನಾವು ಅಂತ ಅಂದ್ರೆ ಅದನ್ನ. ಶಿ ವಾಸ್ ಇನ್ ಅವರ್ ಓನ್ ಝೋನ್ ಯಾರ್ ಅಶ್ವಿನಿ ಅವರು, ಅಷ್ಟೇ ನಾನು ಹೇಳೋದು. ಆಮೇಲೆ ಇದು ಇಲ್ಲಿಗೆ ಬರ್ತೀನಿ. ಅಲ್ಲಿ ಬಂದ್ಮೇಲೆ ಸುದ್ದಿ ಅವ್ರದ್ದು ಏನಾಯ್ತು, ಕೂತಿಲ್ವಾ ಸುಮ್ನೆ, ನನಗೇನ್ ಟೆನ್ಷನ್, ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹೋಗ್ತೀನಿ ತಲೆ ಕೆಡ್ಸ್ಕೊಳಲ್ಲ, ಯಾವ ವಾರ ಆದ್ರೆ, ಯಾಕಂದ್ರೆ 1 ವಾರ ಇರ್ತೀನಿ ಅಂತ ಬಂದವಳಿಗೆ 5 ವಾರ ಇದ್ದೀನಿ ಅಂದ್ರೆ ಪ್ಲಸ್ ಪಾಯಿಂಟ್ ನನಗೆ. ಸೊ ಟೆನ್ಷನ್ ಇರ್ಲಿಲ್ಲ ನನಗೆ, ಆದ್ರೂ ಭಯ. ಇಷ್ಟು ಬೇಗ ಗೇಮು ಏನ್ ಸುದ್ದಿ, ಏನು ಇದೇ ಟೆನ್ಷನ್, ಏನ್ ಮಾಡೋದು, ಇವುಗಳ ಆಗ್ತಾ ಇಲ್ಲ, ಅವ್ರು ಕರೀತಾ ಇಲ್ಲ, ಇದು ಒಪ್ಕೋತಾ ಇಲ್ಲ ನನ್ ಕಂಡೀಷನ್. ನಮ್ಗೆದ್ರ ಮಕ್ಕ ನೋಡ್ಕೊಂಡು ನಿನ್ನ ಸೇವ್ ಮಾಡ್ಕೊಳ್ಸಿದ್ರೆ ಬಂದ್ ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ, ಕೂತಿದ್ಯಾ ಫೀಲ್ ಮಾಡ್ಕೊಂಡು. ಆಯ್ತು ಬಿಡು, ನನಗ್ ಭಯ, ಸುದಿಗೆ ನಾನು ಹೊಟ್ಟೈತೀನಿ ಅಂತ ಭಯ, ನನ್ಗೆ ಎಲ್ರಿಗೂ ಭಯ ಅಲ್ಲಿ. ಯಾಕಂದ್ರೆ ಎಲ್ಲ ಸೌಂಡ್ ಬಾಕ್ಸ್ ಕಡೆ ಇದ್ದಿದ್ದು, ಎಲ್ಲ ಸೇಫ್ಗೆ ಮಾಡ್ತಿರೋರೆಲ್ಲ ಆ ಕಡೆ ಇದ್ರು. ಆವಾಗ ನಾನು ಕೈ ಹಿಡ್ಕೊಂಡು ಹೋದ್ರೆ ನೀವಾದ್ರೂ ಹೋಗಿ ನಾನಾದ್ರೂ ಹೋಗ್ತೀನಿ, ತಲೆ ಕೆಲ್ಸ್ಕೊಳ್ಳೋದ್ ಬೇಡ ಅಂತ ಹೇಳಿ ಸಿಚುವೇಶನ್ ಅಲ್ಲಿ ಅದು ಆ ತರ ಬಂದಿದೆ. ಸರಿ, ಅವರು ತುಂಬಾ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಆಕ್ಚುಲಿ ಟು ಬಿ ಫ್ರಾಂಕ್, ನೀವೆಲ್ಲಾ ಇನ್ಸಿಡೆಂಟ್ ಗಿಂತ ಮುಂಚೆ ನಾನು ಆಚೆ ಬಂದಾಗ ಫಸ್ಟ್ ನನ್ನ ಕಾಂಟ್ಯಾಕ್ಟ್ ಮಾಡಿದೆ ಸುದ್ದಿ ಅವರು. ಸೂಪರ್, ದಟ್ ಈಸ್ ಅ ಅಚೀವ್ಮೆಂಟ್, ದಟ್ ಈಸ್ ಅ ಫ್ರೆಂಡ್ಶಿಪ್ ಐ ಗಾಟ್ ಇನ್ಸೈಡ್ ದಿ ಹೌಸ್. ಅಲ್ಲ, ಈಗ ನೀವ್ ಫಸ್ಟ್ ಕಾಲ್ ಮಾಡಿದ್ರೆ ಅವ್ರು ಅವರೇ ನನ್ನ ನಂಬರ್ ಏನ್ ಮಾಡಿದ್ರು? ಕಾಲ್ ಮಾಡಿದ ತಕ್ಷಣ ಏನ್ ಹೇಳಿದ್ರು? ಹೇಗಿದ್ಯೋ, ಆರಾಮ, ಚೆನ್ನಾಗಿದ್ಯಾ ಅಂತ ಹೇಳಿದ್ರು. ನಂದು ನಿಮ್ದು ಒಂದ್ ವೈರಲ್ ಆಗ್ಬಿಟ್ಟಿದೆ ಅಂತ ಹೇಳಿ ಕಳಿಸ್ತೀನಿ ನೋಡು ಅಂತ. ಯಾವಾಗ ಸಿಗಿದ್ರು ಅವ್ರು, ನಂಗೆ ಅದನ್ನ ನೆನ್ಪಾಗ್ತಾ ಇಲ್ಲ. ನೀನ್ ಒಂಚೂರು ಹೇಳ್ತೀಯ, ನಾನು ಹೆಂಡತಿ ಕೇಳ್ತಾವಳ ಒಂಚೂರು ಹೇಳ್ಬೇಕು ಅಂತ ನಾನೇ ಹೇಳ್ದ. ಇವತ್ತು ಫನ್ ಜಾಲಿಲಿ ಇದ್ವಿ ಆಯ್ತಾ ನಾವು. ಇಷ್ಟ ಅಗೇನ್ಸ್ಟ್ ಅಲ್ಲಿ ಯಾರೋ ಬಂದ್ ಕೆಣಕ್ತಾಗ ಅಷ್ಟೇ ನಾನ್ ರಿಯಾಕ್ಷನ್. ಈ ಫನ್ ವರ್ಜನ್ ನ ತುಂಬಾ ಕಡಿಮೆ ಜನ ನೋಡಿದ್ದು. ಮುಂದಿನ ದಿನಗಳಲ್ಲಿ ಮೇ ಬಿ ನೋಡ್ತಿದ್ರೇನೋ. ದಿಸ್ ಇಸ್ ಮೀ. ಸೊ ಹಿಂಗಿದ್ರೆ ಹಿಂಗೇನೆ, ನಗ್ನಗ್ತಾ ಇದ್ರೆ ನಗ್ನಗ್ತಾ ಇರಿ. ಮನೆಯವರೆಲ್ಲ ಬರೀ ಜಗಳಾನೇ ನೋಡ್ಬಿಟ್ರು. ಓಕೆ, ಅಲ್ಲಿ ರಾಶಿಕಾ ನೀವು ಆ ವೀಕ್ ಅಲ್ಲೂ ತುಂಬಾ ಜೋರ್ ಜಗಾಡ್ತಾ, ನೀವು ಬಿಟ್ಟಿದ್ರೆ ರಾಶಿಕನಿಗೆ ಹೊಡಿತಾ ಇದ್ರೇನು, ಆ ಸಿಚುವೇಶನ್ ಬಂದಿತ್ತು. ಏನಕ್ಕೆ ಅಂತ, ಯಾಕೆ ರಾಶಿಕಾ ಅಷ್ಟೊಂದು ಸ್ಟ್ಯಾಂಡ್ ತಗೊಳಕ್ ಹೋಗ್ಲಿಲ್ಲ? ಸೇವ್ ಆದ್ರೂ ನಂಗೆ ಬೇಜಾರೇನಂದ್ರೆ ಆ ಚಾನ್ಸ್ ನನಗೆ ಸಿಗ್ತಾ ಇಲ್ಲ ಅನ್ನೋ ಕೋಪ.
ನಾನ್ ಹಾಕಿದ್ರೆ ನನ್ ಪಾಡಿಗೆ ನಾನು ಎಸ್ಕೇಪ್ ಆಗ್ಬಿಡ್ತಿದ್ದೆ, ಸೇವ್ ಆಗ್ಬಿಡ್ತಿದ್ದೆ. ನೀವ್ ಹೆಂಗಾದ್ರೂ ಹಾಳಾಗೋಗಿ ನಾನ್ ಹಂಗೇನೆ ಸ್ವಲ್ಪ ಇವ್ಳು ಸೇವ್ ಆಗ್ತಾ ಇದೆ ಹೋಗು ಅಂತ ಅಂದ್ರೆ ಅದು ರಕ್ಷಿತಾ ಒಪ್ಪಿಟ್ಟವಳೆ. ಅಯ್ಯೋಯ್ಯೋ ಅವಳೊಂಥರ ಮರಿ ರಾಕ್ಷಸಿ ಮನೆಗೆ. ಇಲ್ಲಿ 3 ಜನ ಮರಿ ರಾಕ್ಷಸಿರಿದ್ವಿ ಮನೇಲಿ, ಅಶ್ವಿನಿ, ನಾನು, ರಕ್ಷಿತಾ. ಈ 3 ಜನದಲ್ಲಿ ಕನ್ವಿನ್ಸ್, ಈಗ ನಾನು ಓಕೆ ಒಂಚೂರು ಕನ್ವಿನ್ಸ್ ಆಗ್ಬಿಡ್ತಿದ್ನೇನೋ, ಅಲ್ಲಿ ನನಗೆ ಅಹಂ ಸ್ಟಾರ್ಟ್ ಆಗೋಯ್ತು. ಓಕೆ ನಾನ್ ಡೈರೆಕ್ಟ್ ನಾಮಿನೇಷನ್ ನಾನ್ ಒಪ್ಕೊಳ್ಳಲ್ಲ, ಕುತ್ಕೊಂಡೆ ನಾನು. ಅವಾಗ ನೀವು ಇಷ್ಟೊಂದು ಹೀಯಾಳಿಸ್ತೀರಾ ನನ್ನ, ನಾನು ಒಬ್ಳೆ ಸೈಲೆಂಟ್ ಆಗಿ ಕುತ್ಕೊಂತೀನಿ ಅಂತ ಅನ್ಬಿಟ್ಟು. ಯಾಕಂದ್ರೆ ನನ್ ಡಿಸಿಷನ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನನ್ ಡಿಸಿಷನ್ ಒಪ್ಕೆ ಇಲ್ಲ, ಇವ್ರಗಳ್ದು ಓಕೆ ಅಂತ ಅಂದಿದ್ರು ಕ್ರಾಸ್ ಎಲ್ಲ. ಸೊ ಅವಳು ಹೆಂಗೋ ರಾಶಿಕನೇ ಸುತ್ತೋಗ್ಬಿಟ್ಟಿದ್ದಾಳೆ. ನನಗೆ ಖುಷಿ, ಓಕೆ ಹೋಗೆ ಅಂದ್ರೆ ಇವಳು ಇಲ್ಲ ಅದಕ್ಕೆ ಕೂಡ ಸ್ಪಂದನ ಕರಿ ಯಾಕೆ ನೀನ್ ನೋಡ್ಕೊಳೆ ಅಂತ. ನಾನು ಅಷ್ಟು ಕೋಪ ಹತ್ತು ಬಿಡ್ತು ನನಗೆ. ಅಮ್ಮ ತಾಯಿ ದಡ್ಡಿ ಅನ್ಕೊಂಡು ನನಗ್ ತಲೆ ತಿರುಗ್ಬಿಡ್ತು. ನೀನ್ ಹೆಂಗ್ ಹೋಯ್ತೆ ನೋಡ್ತೀನಿ ನಾನು ಅಂತ. ನೀನ್ ಹೆಂಗ್ ಸೇವ್ ಆಗ್ತೀಯ ನಾನು ಒಪ್ಕೊಳಲ್ಲ ಅಂತ ಕುತ್ಕೊಂಡಿದ್ದು. ರಾಶಿಕಾ ಸೇವ್ ಆಗಂಗಿಲ್ಲ, ಅಷ್ಟು ಪ್ರೀತಿನ ಕಳ್ಸದ್ಮೇಲೆ ಒಪ್ಕೋಬೇಕು ತಾನೆ. ಅಲ್ಲ, ಈಗ ರಕ್ಷಿತನಿಗೆ ಹೇಳಿದ್ರಿ ಮರಿ ರಾಕ್ಷಸಿ ಅಂತ, ನೀವೆಲ್ಲ ದೊಡ್ಡವ್ರ ಏಜ್ ಅಲ್ಲಿ ಅದು ಚಿಕ್ಕ ಮರಿ ರಾಕ್ಷಸಿಗೆ ಎಲ್ರು ಎದ್ರುಕೊಂತಾ ಇದ್ರ ಅಂತ? ನೀವು ಸ್ಯಾಕ್ರಿಫೈಸ್ ಮಾಡಿದ್ರು, ಅವಳು ಒಂದ್ ಕಡೆ ಇಟ್ಕೊಂಡು ಅವಳಿಗೆ ಬಿಟ್ಕೊಟ್ಟ. ನಮಗ್ ಚಿಂತೆ ಅಲ್ಲ, ಯಾರನ್ನೊಬ್ರನ್ನ ಕರ್ಕೊಳ್ಳೋಣ ಇಲ್ಲಿಂದ. ಯಾಕಂದ್ರೆ ಸುದ್ದಿ ಬೇರೆ, ಅಯ್ಯೋ ನನ್ ಸೇವ್ ಮಾಡಿ ಅನ್ಬೇಕಾರೆ ನಾನು ಅಯ್ಯೋ ನನಗೆ ಕೋಪ ಬೇರೆ. ನಾನು ಎಷ್ಟು ಸತಿ ಅಲ್ಲಿ ನೋಡಿದ್ರೆ ನೀವು ಇಷ್ಟೇ ಜಾಸ್ತಿ ಮಾಡಿದೀನಿ. ರಕ್ಷಿತಾ ಅಂತ ಅನ್ನೋದು. ಆಮೇಲೆ ಅರ್ಥ ಮಾಡ್ಕೊಳಮ್ಮ ಪ್ಲೀಸ್, ಅರ್ಥ ಮಾಡ್ಕೊಳಮ್ಮ, ನಮ್ಮ ಮಟ್ಟಿಗೆ ಹೋಗ್ಬಿಟ್ಟಿದ್ವಿ ನಾವು. ಸೊ ಅದೆಲ್ಲೋ ಅದು ಒಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಆಯ್ತು. ಟಾರ್ಗೆಟ್ ಅಂತ ಬಂದ ತಕ್ಷಣ ಈ ಸ್ಪಂದನ ಹೆಸರೇ ತಗೊಂತಾ ಇದ್ವಿ, ಇಲ್ಲ ಸೂರಜ್ ಯಾಕೆ ಅನ್ನೋದು? ಸೂರಜ್ ಹೆಸರು ನಾನು ಯಾವಾಗ್ಲೂ ತಗೊಂಡಿಲ್ಲ. ಟಾರ್ಗೆಟ್ ಆಬ್ವಿಯಸ್ಲಿ ಸ್ಪಂದನ, ಯಾಕಂದ್ರೆ ಇವತ್ತಿನ ದಿನಗಳ ಗೇಮ್ ನೋಡಿದ್ರೆ ಇದೇ ಅವಳು ರಿಯಲ್ ಫೇಸ್. ಸೊ ಇಲ್ಲಿಂದ ಅಲ್ಲಿಗೆ ತಂದಾಕೋದು, ಅಲ್ಲಿಂದ ಇಲ್ಲಿಗೆ ತಂದಾಕೋದು. ಕಾಲೇಜಿಂದಾನು ಅದೇ ಮಾಡಿರೋದು ಅವಳು. ಕಾಲೇಜ್ ಫ್ರೆಂಡ್. ಹೌದು. ಸೊ ಏನಕ್ಕೆ ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ದಿದ್ದು, ಯಾಕಮ್ಮ ಹಿಂಗಿದ್ಯಾ ಅಂತ. ಈಗ ನೋಡಿ ಆಪೋಸಿಟ್ ಆಗ್ಬಿಟ್ಲಲ್ಲ, ಗುಡ್ ಬುಕ್ಸ್ ಆಗಕ್ ಬಂದು ಹಂಗೆ ಆಗೋದು. ಈಗ ಅವಳು ಬಾಲ ಹೇಳ್ತಾ ಇದ್ರೆ ನೆಕ್ಸ್ಟ್ ಸ್ಪಂದನ ಬಂದಾಗ ಹೇಳ್ಬೇಕು, ಅಶ್ವಿನಿ ಅವ್ರ ಬಾಲ ಹಿಡಿದ್ರ ನೀವು ಅಂತ. ಖಂಡಿತ ಯಾರ್ ಬಾಲ ಯಾರು ಹಿಡಿತಾರ ಅದನ್ನ ಕೇಳೋಕೆ ಬರೋದಲ್ವಾ? ಸೊ ಅದೇ. ಬಟ್ ಬಾಲ ಕಾಲೇಜಲ್ಲಿ ಹೇಗಿರ್ತಾ ಇದ್ರು ಅವ್ರು ಸ್ಪಂದನ ಅವರು? ಎಸ್ ಕಾಲೇಜಲ್ಲಿ ಹಾಗೆ ಇದ್ದಿದ್ದು. ಅಂದ್ರೆ ಸ್ವಲ್ಪ ಇದ್ಲು, ತುಂಬಾ ಚಾಲಾಕಿ ಇದ್ಲು. ಮನೆ ಒಳಗಡೆ ಆ ಸಿಂಪಲ್ನೆಸ್ ಬೇಡ, ಯಾಕಮ್ಮ ಸಾಫ್ಟ್ನೆಸ್. ಸೀರಿಯಲ್ ಮಾಡಿದೀನಿ, ಒಪ್ಕೊಂಡಿದೀನಿ ಅವ್ರ ಅಚೀವ್ಮೆಂಟ್, ಅವರು ಬಂದಿದ್ದ ದಾರಿ. ನನಗೂ ಹೋಲಿಸ್ಕೊಂಡ್ರೆ ತುಂಬಾ ಸ್ಟ್ರಗಲ್ ಮಾಡೇ ಬಂದಿದ್ದಾರೆ. ನನಗೆ ತುಂಬಾ ಬೇಗ ಸಿಕ್ಬಿಡ್ತು. ಅವ್ರು ತುಂಬಾ ಸೀರಿಯಲ್ಸ್ ಮಾಡಿ ಎಲ್ಲ ಬಂದಿದ್ದಾರೆ. ಬಟ್ ಬಿಗ್ ಬಾಸ್ ಅಂದಾಗ ನಡೆಯಲ್ವಲ್ಲ ಆತರ. ಈಗ ನೋಡಿ ಕಾಣಿಸ್ತಾ ಇದೆ ಅಲ್ಲಿಂದ. ಯಾಕಂದ್ರೆ ನಾನೇ ಒಂದ್ ವಿಷಯ ಹೇಳಿದ್ರೆ ಅದು ಟ್ರೈನ್ ತರ ಸುತ್ಕೊಂಡು ಹೋಗಿ ವಾಪಸ್ ನನ್ನ ಹತ್ರನೇ ಬರ್ತಾ ಇತ್ತು. ಆಗ್ಲೇ ನನ್ ಮನೆ ಗೊತ್ತಾಗೋಯ್ತು, ಓ ಈ ಮನೇಲಿ ಏನೇ ಒಂದ್ ಬಿಟ್ರು ಹಿಂಗ್ ಸುತ್ಕೊಂಡು ವಾಪಸ್ ಬರುತ್ತೆ ಅಂತ. ನಂಬರ್ ಬಿಟ್ಬಿಟ್ಟೆ ನಾನೆಲ್ಲ.